ನಮಸ್ಕಾರ ವೀಕ್ಷಕರೇ. ಕಳೆದ 3-4 ದಿನಗಳಿಂದ ಇನ್ನೂ ಕ್ಲಿಯರ್ ಆಗಿ ಹೇಳೋದಾದ್ರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಕನ್ಫರ್ಮ್ ಆದಾಗಿಲಿಂದಲೂ ಈ ಫೋಟೋ ವೈರಲ್ ಆಗ್ತಾ ಇದೆ. ಈ 4 ಮುಖ್ಯಮಂತ್ರಿಗಳು ಒಂದೇ ತಿಂಗಳ ಅಂತರದಲ್ಲಿ ಅಧಿಕಾರವನ್ನ ಕಳೆದುಕೊಂಡ್ರು ಅನ್ನೋ ಬರಹದ ಜೊತೆಗೆ ಇದು ದೇಶಾದ್ಯಂತ ಸಂಚರಿಸ್ತಾ ಇದೆ. ಇದೇನು ಕಾಕತಾಳೀಯವೋ ಅಂತ ಕೇಳಿದ್ರೆ ಹೌದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಇವರೆಲ್ಲರೂ ಸಮಾನ ವಯಸ್ಕರು ಅಲ್ಲದೆ ಇದ್ರೂ ಸಮಾನ ಮನಸ್ಕರು. ಇನ್ನೂ ಕ್ಲಿಯರ್ ಆಗಿ ಹೇಳೋದಾದ್ರೆ ಕಟ್ಟರ್ ಹಿಂದೂ ವಿರೋಧಿಗಳು ಅಂತ ಗುರುತಿಸಿಕೊಂಡಿದ್ದವರು. ಆದ್ರೂ ಇವರೆಲ್ಲರೂ ಹಿಂದೂಗಳೇ ಅನ್ನೋದು ಕೂಡ ಇನ್ನೊಂದು ಸಿಮಿಲಾರಿಟಿ. ಈಗ ಇವರ ರಾಜಕೀಯ ವಿಚಾರಕ್ಕೆ ಬಂದ್ರೆ ಇವರಿಗೆ ಆಗಿರೋ ಹಿನ್ನಡೆ ಸಾಮಾನ್ಯ ಸಂದರ್ಭನ ಅಥವಾ ಇವರ ಸೋಲಿನ ಹಿಂದೆ ದೇಶದಾದ್ಯಂತ ಒಂದು ದೊಡ್ಡ ಮೆಸೇಜ್ ಕೊಟ್ಟಂತಾಗಿದೆಯಾ? ಎಲ್ಲಾ ರಾಜ್ಯಗಳ ಜನರ ತೀರ್ಪು ಒಂದೇ ರೀತಿ ಇತ್ತಾ ಅಥವಾ ಯಾರ್ಯಾರಿಗೆ ಯಾವುದು ಹೊಡೆತ ಕೊಟ್ಟಿತ್ತು ಅನ್ನೋದನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿದ್ದ ಈ 4 ಚೀಫ್ ಮಿನಿಸ್ಟರ್ಗಳು ಈಗ ರಾಜಕೀಯ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾದ್ರೂ ಇವರೆಲ್ಲರೂ ಒಂದೇ ಒಕ್ಕೂಟದಲ್ಲಿ ಬರೋದ್ರಿಂದ ಈ ವಿಚಾರ ಖಂಡಿತ ಮುನ್ನೆಲೆಗೆ ಬಂದು ಚರ್ಚೆ ಆಗೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಅಂದ್ಹಾಗೆ ಸೈದ್ಧಾಂತಿಕವಾಗಿ ಇವರು ಯಾವ ರೀತಿ ಇದ್ರು, ಇವರೆಲ್ಲರನ್ನು ಅನುಭವಿ, ಪ್ರಮುಖ ಅಥವಾ ಹಿರಿಯ ಮುತ್ಸದ್ದಿ ಅನ್ನೋ ರೀತಿ ಗುರುತಿಸೋ ಕೆಲಸ ಆಗಿತ್ತು. ಜನ ಬೆಂಬಲದಿಂದಲೇ ಇವರು ಗೆದ್ದು ಬಂದು ಸಿಎಂ ಆಗಿದ್ರಿಂದ ಇವರ ಗೆಲುವನ್ನ ಅಥವಾ ರಾಜಕೀಯವನ್ನ ಹಗುರವಾಗಿ ಪರಿಗಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಎಟ್ ಎ ಟೈಮ್ ಎಲ್ಲರೂ ಹಿಂದೆ ಸರಿಯೋ ಸಂದರ್ಭ ಬಂದಿರೋದ್ರಿಂದ ಸಹಜವಾಗಿ ಇದು ಸೈದ್ಧಾಂತಿಕ ಶಿಫ್ಟ್ ಅನ್ನೋ ವ್ಯಾಖ್ಯಾನ ಬಂದೇ ಬರುತ್ತೆ. ಆದ್ರೆ ಆ ವ್ಯಾಖ್ಯಾನ ಎಷ್ಟು ಸರಿ ಅನ್ನೋದನ್ನ ತಿಳಿಯೋ ಮುನ್ನ ಅಧ್ಯಯನ ಮಾಡ್ಬೇಕಾಗತ್ತೆ. ಮೊದಲಿಗೆ ಕಳೆದ 1 ತಿಂಗಳಿಂದ ಸುದ್ದಿಯಲ್ಲಿರೋ ಮಮತಾ ಬ್ಯಾನರ್ಜಿ ಸತತ 15 ವರ್ಷಗಳಿಂದ ಬಂಗಾಳದಲ್ಲಿ ಆಡಳಿತ ಹಿಡಿದಿದ್ರು. ಈ ಬಾರಿ ಮಮತಾ ಸೋತಿದ್ರಲ್ಲಿ ಅಚ್ಚರಿಯೇ ಇಲ್ಲ. ಒಂದು ವೇಳೆ ಗೆದ್ದಿದ್ರೆ ಬಹಳ ಆಶ್ಚರ್ಯ ಇರ್ತಾ ಇತ್ತು ಅನ್ನೋ ಟಾಕ್ ಇದೆ. ಕಾರಣ ಏನಂದ್ರೆ ಮಮತಾರನ್ನ ಜನರು ದ್ವೇಷಿಸೋದಕ್ಕೆ ಇನ್ನೇನು ಉಳಿದಿರ್ಲಿಲ್ಲ. ಆ ಮಟ್ಟಕ್ಕೆ ಅವರು ರೀಚ್ ಆಗಿದ್ರು. ಈಗ ಕಾಮನ್ ಫ್ಯಾಕ್ಟರ್ ಅಂತ ಗುರುತಿಸ್ಕೊಳ್ತಾ ಇರೋ ಹಿಂದೂ ದ್ವೇಷದ ಕಡೆಗೆ ಬರೋದಾದ್ರೆ 100ಕ್ಕೆ 100 ಮಮತಾ ಹಿಂದೂ ವಿರೋಧಿ ನಾಯಕಿ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇದನ್ನ ವಿವರಿಸ್ತಾ ಹೋದ್ರೆ 100 ದಿನಗಳು ಸಾಕಾಗೋದಿಲ್ವೇನೋ. ಆದ್ರೆ ಅತ್ಯಂತ ಹೈಲೈಟ್ ಆಗಿದ್ದ ವಿಚಾರಗಳನ್ನ ಮಾತ್ರ ಮೆನ್ಷನ್ ಮಾಡೋದಾದ್ರೆ ಸತತವಾಗಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗುವಾಗ ಕ್ರಮ ಕೈಗೊಳ್ಳದೇ ಇದ್ದಿದ್ದು, ಕೇಂದ್ರ ಸರ್ಕಾರ ತಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವ್ದಾದ್ರೂ ಬಿಲ್ ಪಾಸ್ ಮಾಡಿದ್ರೆ ತಮ್ಮವರನ್ನ ಮುಂದೆ ಬಿಟ್ಟು ಹಿಂದೂಗಳ ಮೇಲೆ ಹಲ್ಲೆ ಮಾಡಿ ಹೆದರಿಸ್ತಾ ಇದ್ದಿದ್ದು, ಎಲೆಕ್ಷನ್ ಟೈಮ್ ನಲ್ಲಿ ಓಪನ್ ಸ್ಟೇಜ್ ನಲ್ಲಿ ನಿಂತು ನೀವೆಲ್ಲ ನನಗೆ ವೋಟ್ ಹಾಕಿದ್ರೆ ಮಾತ್ರ ಸೇಫ್ ಆಗಿರ್ತೀರಾ, ಇಲ್ಲ ಅಂದ್ರೆ ಒಂದು ಸಮುದಾಯದ ಗುಂಪು ನಿಮ್ಮನ್ನ ಸುತ್ತುವರೆದು ಮುಗಿಸಿ ಬಿಡುತ್ತೆ ಅಂತ ಹಿಂದೂಗಳನ್ನ ಹೆದರಿಸಿದ್ದು, ಹಿಂದೂಗಳಿಗೆ ಸೇರಬೇಕಾಗಿದ್ದ ಒಬಿಸಿ ಮೀಸಲಾತಿಯನ್ನ ಕಾನೂನು ಬಾಹಿರವಾಗಿ ಸಂವಿಧಾನಕ್ಕೆ ಗೌರವ ನೀಡದೆ ತಮಗೆ ಬೇಕಾದವರಿಗೆ ನೀಡಿದ್ದು, ತಮ್ಮ ಪ್ರೀತಿಯ ಸಮುದಾಯದ ಧಾರ್ಮಿಕ ಮುಖಂಡರಿಗೆ ಮಾತ್ರ ಸರ್ಕಾರದಿಂದ ಅನುದಾನ, ಸಂಬಳ, ಇನ್ನಿತರೆ ಫೆಸಿಲಿಟಿಗಳನ್ನ ನೀಡ್ತಾ ಬಂದಿದ್ದು, ತಮ್ಮ ಪ್ರೀತಿಯ ಸಮುದಾಯದ ಹಬ್ಬಗಳಿಗೆ ಎಲ್ಲಾ ರಿಲೀಫ್ ಹಾಗೂ ಹಿಂದೂ ಹಬ್ಬಗಳಿಗೆ ಪ್ರತಿ ಹೆಜ್ಜೆಗೂ ರಿಸ್ಟ್ರಿಕ್ಷನ್ ಗಳನ್ನ ಹಾಕ್ತಾ ಇದ್ದಿದ್ದು ಇತ್ಯಾದಿ ವಿಚಾರಗಳಿವೆ. ಇದೇ ಕಾರಣಕ್ಕೆ ಇವರಿಗೆ ಸೋಲಾಯ್ತಾ ಅಂತ ಕೇಳಿದ್ರೆ ಸೋಲಿಗೆ ಇದೂ ಒಂದು ಪ್ರಮುಖ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 34 ವರ್ಷಗಳ ಎಡ ಹಾಗೂ 15 ವರ್ಷಗಳ ಭೀಕರ ಸರ್ಕಾರಕ್ಕೆ ಮತ ಹಾಕಿದ್ದ ಜನರು ಒಂದೇ ಸಲ ಹಿಂದುತ್ವಕ್ಕೆ ತಿರುಗಿದ್ರು ಅನ್ನೋದಕ್ಕಿಂತ ತಮ್ಮನ್ನ ತಾವು ಉಳಿಸಿಕೊಳ್ಳೋದಕ್ಕೆ ರೊಚ್ಚಿಗೆದ್ದು ಮಮತಾರನ್ನ ಸೋಲಿಸಿದ್ರು ಅಂದ್ರೆ ಸೂಕ್ತ ಆಗುತ್ತೆ. ಆದ್ರೆ ಬಂಗಾಳದಲ್ಲಿ ಇನ್ನು ಮುಂದೆ ನಡೆಯೋ ಎಲೆಕ್ಷನ್ಗಳಲ್ಲಿ ಹಿಂದುತ್ವ ಮ್ಯಾಟರ್ ಆಗುತ್ತೆ ಅನ್ನೋದು ವಾಸ್ತವ. ಇನ್ನು ಸ್ಟಾಲಿನ್ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಪುರಾಣದಲ್ಲಿ ಬಂದಿದ್ದ ರಾಕ್ಷಸರ ಬಾಯಲ್ಲೂ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸ್ಟಾಲಿನ್ ಪುತ್ರನ ಬಾಯಲ್ಲಿ ಬಂದಿತ್ತು ಅನ್ನುವಾಗ ಇವರು ಪಕ್ಕಾ ಹಿಂದೂ ದ್ವೇಷಿಗಳು ಅನ್ನೋದನ್ನ ಆರಾಮಾಗಿ ಗುರುತಿಸಬಹುದು. ಅದು ಒಂದು ಸಲ ಹೇಳಿ ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿ ಅಷ್ಟಾದ ನಂತರವೂ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆಂದೂ ಇವರು ಸರಿ ಹೋಗೋದಿಲ್ಲ ಅನ್ನೋದು ವಾಸ್ತವ. ಆದ್ರೆ ಇದೇ ಕಾರಣಕ್ಕೆ ಇವರಿಗೆ ಸೋಲಾಯ್ತಾ ಅಂತ ಕೇಳಿದ್ರೆ ಇಲ್ವೇ ಇಲ್ಲ ಅನ್ನೋದನ್ನ ಹೇಳ್ಬೋದು. ತಮಿಳುನಾಡಿನಲ್ಲಿ ಹಿಂದುತ್ವ ಅನ್ನೋ ವಿಚಾರ ವರ್ಕ್ ಆಗ್ತಾ ಇರಲಿಲ್ಲ. ಆದ್ರೆ ಪ್ರಸ್ತುತ ಹಿಂದುತ್ವದ ಅರಿವು ಜನರಿಗೆ ಮೂಡಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಅದು ರಾಜಕೀಯವಾಗಿ ಜನಜಾಗೃತಿ ಆಗೋದಕ್ಕೆ ಸಮಯ ಹಿಡಿಯಬಹುದು. ಈಗ ಸ್ಟಾಲಿನ್ ಸೋತಿರೋದಕ್ಕೆ ಹಿಂದುತ್ವದ ಮೇಲಿನ ಅವರ ದ್ವೇಷ ಕಾರಣ ಅಲ್ವೇ ಅಲ್ಲ. ಹಾಗಿದ್ರೆ ಸ್ಟಾಲಿನ್ ಸೇಫ್ ಝೋನ್ ನಲ್ಲಿದ್ದಾರಾ ಅಂತ ಕೇಳಿದ್ರೆ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ವಿಜಯ್ಗೆ ವೋಟ್ ಹಾಕಿ ಗೆಲ್ಲಿಸಿರೋ ಬುದ್ಧಿವಂತರಿಗೆ ಡಿಎಂಕೆ ಮಿತ್ರರೇ ವಿಜಯ್ ಜೊತೆಗೆ ಇರೋದು, ವಿಪಕ್ಷದಲ್ಲಿ ಕೂತರೂ ಸರ್ಕಾರ ನಡೆಸ್ತಾ ಇರೋದು ಡಿಎಂಕೆ ಅನ್ನೋದು ಅರಿವಿಗೆ ಬಂದಿಲ್ಲ. ಅದೆಲ್ಲ ಅರಿವಿಗೆ ಬರುವಷ್ಟು ಪ್ರಬುದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇದ್ದಿದ್ರೆ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಇರ್ತಾ ಇತ್ತು ಅನ್ನೋ ಟಾಕ್ ಇದೆ. ಈಗ ಸ್ಟಾಲಿನ್ ಪಕ್ಷದ ನಾಯಕರು ವಿಪಕ್ಷದಲ್ಲಿ ಕೂತು ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತೇ ಆಡ್ತಿಲ್ಲ. ಬದಲಾಗಿ ಕಾಂಟ್ರವರ್ಸಿಗಳು ಹಾಗೂ ವಿಜಯ್ ಪಕ್ಷ ಸರಿ ಇಲ್ಲ ಅನ್ನೋದನ್ನ ಮಾತ್ರ ಬಿಂಬಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ.
ಇದರ ಅರ್ಥ ಈ ಅವಧಿಯಲ್ಲಿ ಜನರು ಹಾಲಿ ಸರ್ಕಾರದ ಮೇಲೆ ಅಸಮಾಧಾನಗೊಂಡು ಮತ್ತೆ ತಮ್ಮ ಕಾಲಬುಡಕ್ಕೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಅದರಿಂದ ಸೋತಿರುವ ಉಳಿದ ಸಿಎಂಗಳಿಗೆ ಕಂಪೇರ್ ಮಾಡಿದ್ರೆ ಕಂಬ್ಯಾಕ್ ಮಾಡೋ ಕೆಪಾಸಿಟಿ ಇರೋದು ಸ್ಟಾಲಿನ್ಗೆ ಮಾತ್ರ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನು ಪಿಣರಾಯಿ ವಿಜಯನ್ ಕಟ್ಟರ್ ಹಿಂದೂ ವಿರೋಧಿ, ಸಮಾನತೆ ಹೆಸರಲ್ಲಿ ಓಲೈಕೆ ಮಾಡ್ತಾ ಇದ್ದ ಇನ್ನೊಬ್ಬ ನಾಯಕ ಅಂತಲೇ ಗುರುತಿಸಿಕೊಂಡಿರುವವರು. ಇವರ ಸರ್ಕಾರದಲ್ಲಿ ಕೇರಳದಲ್ಲಿ ಪ್ರಮುಖ ಹಿಂದೂ ದೇವಾಲಯಗಳು ಪದೇ ಪದೇ ಟಾರ್ಗೆಟ್ ಆಗ್ತಾ ಇದ್ದಿದ್ರಿಂದ ಇವರ ಜಾತ್ಯತೀತತೆ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲ. ಹೇಗೆ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಎಡಿಎಂಕೆ ನಾನೊಂದ್ಸಲ ನೀನೊಂದ್ಸಲ ಅಂತ ಅಧಿಕಾರಕ್ಕೆ ಬರ್ತಾ ಇದ್ವೋ ಅದೇ ರೀತಿ ಎಲ್ಡಿಎಫ್ ಹಾಗೂ ಯುಡಿಎಫ್ ಇದ್ವು. ಈ ಬಾರಿ ಯುಡಿಎಫ್ ಅಧಿಕಾರಕ್ಕೆ ಬಂದಿದೆ. ಪಿಣರಾಯಿ ವಿಜಯನ್ ಸೋಲೋದಕ್ಕೆ ಆಡಳಿತ ವಿರೋಧಿ ಅಲೆ, ಅಭಿವೃದ್ಧಿ ಮಾಡಿಲ್ಲ, ಹೀಗೆ ಬೇರೆ ಬೇರೆ ವಿಚಾರಗಳು ಕಾರಣವಾಯ್ತೆ ಹೊರತು ಹಿಂದುತ್ವದ ವಿಚಾರದಿಂದಲೇ ಅವರು ಸೋತರು ಅನ್ನೋದಕ್ಕೆ ಯಾವ ಕಾರಣವೂ ಇಲ್ಲ. ಒಂದು ವೇಳೆ ಹಾಗೆ ಆಗಿದ್ದಿದ್ರೆ ಈ ಬಾರಿ ಮುಸ್ಲಿಂ ಲೀಗ್ ಹಾಗೂ ಕಾಂಗ್ರೆಸ್ ಮಿತ್ರಕೂಟ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ. ಆದ್ರೆ ಮುನಾಂಬಾಮ್ ಕ್ಷೇತ್ರದಲ್ಲಿ ವಕ್ಫ್ ಬೋರ್ಡ್ ಕಬ್ಜಾ ವಿಚಾರ ಕೇರಳದ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸೋ ಸಾಧ್ಯತೆಗಳಿವೆ. ಇನ್ನು ಸಿದ್ದರಾಮಯ್ಯ ಇವರು ಉಳಿದ ನಾಯಕರಿಗಿಂತ ಪ್ರತ್ಯೇಕ ಸಾಲಲ್ಲಿ ನಿಲ್ತಾರೆ. ಯಾಕಂದ್ರೆ ಇವರು ಚುನಾವಣೆಯ ಸೋಲಿನಿಂದ ಹಿಂದೆ ಸರಿದಿದ್ದಲ್ಲ, ಬದಲಾಗಿ ಪಕ್ಷದ ಆಂತರಿಕ ಒಪ್ಪಂದದಿಂದ ಹಿಂದೆ ಸರಿದಿರೋದು. ಅಹಿಂದ ಅನ್ನೋ ಹೆಸರಲ್ಲಿ ಹಿಂದೂ ವಿರೋಧ ಹಾಗೂ ಓಲೈಕೆಗೆ ಸಿದ್ದರಾಮಯ್ಯ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಹಿಂದೂ ಬೇರೆ ಹಿಂದುತ್ವ ಬೇರೆ ಅನ್ನೋ ನೆಪವನ್ನ ಇಟ್ಕೊಂಡು ನೇರವಾಗಿ ಹಿಂದೂ ಸಂಪ್ರದಾಯಗಳನ್ನ ಮೂಢನಂಬಿಕೆ ಅಂತ ಲೇಬಲ್ ಮಾಡಿಕೊಂಡೇ ಬಂದ ನಾಯಕ ಅಂತ ಗುರುತಿಸಿಕೊಂಡವರು. ಸಾಕಷ್ಟು ಸಂದರ್ಭಗಳಲ್ಲಿ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿರುವ ಉದಾಹರಣೆಗಳಿವೆ. ಆದ್ರೆ ಸದ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದ್ರಿಂದ ಅವರ ರಾಜಕೀಯದ ಹಾದಿ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಹಾಗೆ ಇನ್ಮುಂದೆ ಅವರು ಆಕ್ಟಿವ್ ಪಾಲಿಟಿಕ್ಸ್ ನಿಂದ ದೂರ ಆದ ಲೆಕ್ಕವೇ ಅನ್ನೋ ಸೆಂಟಿಮೆಂಟಲ್ ವಿಚಾರಗಳು ಹೈಲೈಟ್ ಆಗ್ತಾ ಇವೆ. ಆದ್ರೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಿದ್ರು ಸಿದ್ದರಾಮಯ್ಯ ಹೈಕಮಾಂಡ್ಗೆ ಬಹಳ ಫೇವರೇಟ್ ಆಗೋದಕ್ಕೆ ಕಾರಣವೇ ಹಿಂದೂ ವಿರೋಧ ಹಾಗೂ ಓಲೈಕೆ. ಈಗ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದಿರೋದು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಕುಗ್ಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ಟಾಕ್ ಕೂಡ ಜೋರಾಗಿ ನಡೀತಾ ಇದೆ. ಹಾಗಿದ್ರೆ ಇವರನ್ನ ಹಿಂದುತ್ವದ ಆಧಾರದಲ್ಲಿ ಲೈನ್ ಅಪ್ ಮಾಡೋದಕ್ಕೆ ಆಗೋದಿಲ್ವಾ? ಇವರ ನಿರ್ಗಮನದಿಂದ ಏನೂ ಲಾಸ್ ಆಗಿಲ್ವಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಫ್ರಂಟ್ ಫೂಟ್ ನಲ್ಲಿ ನಿಂತು ಅಜೆಂಡಾಗಳನ್ನ ಸೆಟ್ ಮಾಡೋ ವರ್ಚಸ್ಸಿರೋ ನಾಯಕರು ಏಕಕಾಲಕ್ಕೆ ನಿರ್ಗಮನ ಆದ್ರೆ ಅದರಿಂದ ಯಾವ ರೀತಿ ಹಾಗೂ ಯಾರಿಗೆ ಹೊಡೆತ ಬೀಳುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಶಬರಿಮಲೆ ವಿಚಾರದಲ್ಲಿ ಪಿಣರಾಯಿ ಸರ್ಕಾರ, ಸಿದ್ದರಾಮಯ್ಯ ಆಡಳಿತದಲ್ಲಿ ಧರ್ಮಸ್ಥಳ ಕೇಸ್ಗೆ ತಿರುವು ಸಿಗೋದು, ದೇವಸ್ಥಾನಗಳ ಲೂಟಿ ಹಾಗೂ ಕೆಡವೋದು ಮತ್ತು ದೇವಸ್ಥಾನಗಳ ಎದುರು ಪೆರಿಯಾರ್ ಸ್ಟ್ಯಾಚ್ಯೂ ಹಾಕಿ ಜನರು ಬಾರದಂತೆ ಯತ್ನಿಸೋ ಸ್ಟಾಲಿನ್ ಹಾಗೂ ಬಂಗಾಳದ ಸಂಸ್ಕೃತಿಯನ್ನ ಹಾಳುಗೆಡವಿ ಡೆಮೋಗ್ರಫಿ ಚೇಂಜ್ ಮಾಡಿ ಗ್ರೇಟರ್ ಬಾಂಗ್ಲಾಗೆ ಪ್ರಯತ್ನ ಮಾಡ್ತಾ ಇದ್ದ ಮಮತಾ, ಇವರೆಲ್ಲರೂ ಏಕಕಾಲಕ್ಕೆ ರಾಜಕೀಯದಿಂದ ದೂರ ಆದ್ರು ಅಂದ್ರೆ ಅಜೆಂಡಾಗಳನ್ನ ಆಲ್ ಓವರ್ ಇಂಡಿಯಾ ಪಸರಿಸೋದು ಕಷ್ಟ ಅಂತ ಜನರು ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಬೆಳವಣಿಗೆಯಿಂದ ರಾಹುಲ್ಗೆ ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ಏನು ಅಂತ ನೋಡಿದ್ರೆ ಇಂಡಿ ಒಕ್ಕೂಟದಲ್ಲಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಆಗಾಗ ಆಗ್ತಾ ಇತ್ತು. ಮಮತಾ ಸೋಲು ಇಂಡಿ ಒಕ್ಕೂಟದ ಕಡೆಗೆ ಅವರು ನೋಡೋ ಹಾಗಿಲ್ಲ ಅನ್ನೋ ರೀತಿ ಮಾಡಿದೆ. ಸ್ಟಾಲಿನ್ ಈಗ ಶತ್ರು ರೀತಿ ಆಗಿರೋದ್ರಿಂದ ಈ ವಿಚಾರಕ್ಕೆ ತಲೆ ಹಾಕೋದಿಲ್ಲ. ನಷ್ಟ ಏನು ಅಂತ ನೋಡಿದ್ರೆ ಇನ್ನು ಮುಂದೆ ಕೇಜ್ರಿವಾಲ್, ಮಮತಾ, ಸ್ಟಾಲಿನ್ ಇವರು ಯಾರು ಇಂಡಿ ಒಕ್ಕೂಟದಲ್ಲಿ ಇರೋದಿಲ್ಲ. ಆದ್ರೂ ಒಂದು ಲಾಭ ಇದೆ. ಅದೇನು ಅಂದ್ರೆ ಮೋದಿ ವಿರುದ್ಧ ಅಥವಾ ಭಾರತದ ವಿರುದ್ಧ ಅನ್ನುವಾಗ ಎಷ್ಟೇ ಅಸಮಾಧಾನಗಳಿದ್ರು ಅದೆಲ್ಲವನ್ನು ಬದಿಗೊತ್ತಿ ಇವರೆಲ್ಲರೂ ಒಟ್ಟಾಗ್ತಾರೆ ಅಂತ ಜನರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.